ಬಜೆಟ್ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಹೈಕಮಾಂಡ್ ಕೊಡುತ್ತಾ? ಟೈಮ್ ವಿಲ್ ಆನ್ಸರ್ ಅಂತ ಡಿಕೆ ಶಿವಕುಮಾರ್ ಹೇಳಿದ್ಯಾಕೆ? ಹಾಗಾದ್ರೆ ಚರ್ಚೆ ಆಗಿರೋದು ಏನು? ಆ ಟೈಮ್ ಪೀರಿಯಡ್ ಏನು? ಯಾವಾಗ ಹಾಗಾದ್ರೆ ಸಿಎಂ ಗಾದಿಗೆ ಇರ್ತಾರೆ ಡಿಕೆ ಶಿವಕುಮಾರ್? ಇದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೀಗ ಸಿದ್ದರಾಮಯ್ಯ ಬಣದಿಂದ ಒಂದು ರೀತಿಯ ಸ್ಟೇಟ್ಮೆಂಟ್, ಡಿಕೆ ಶಿವಕುಮಾರ್ ಬಣದಿಂದ ಮತ್ತೊಂದು ರೀತಿಯ ಸ್ಟೇಟ್ಮೆಂಟ್, ಮತ್ತು ಕುಟುಂಬ ರಾಜಕಾರಣ ಅಂದ್ರೆ ಕುಟುಂಬದ ಸ್ಟೇಟ್ಮೆಂಟ್ಗಳು ಇನ್ನೊಂದು ಕಡೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ, ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಪರವಾಗಿ, ಮತ್ತೆರಡು ಸಿದ್ದರಾಮಯ್ಯ ಅವರ ಬಣ ಮತ್ತು ಡಿಕೆ ಶಿವಕುಮಾರ್ ಬಣ. ಈ ರೀತಿಯಾಗಿ ಈಗ ರಾಜ್ಯ ರಾಜಕೀಯ ಚದುರಿದೆ. ಸಿಎಂ ಯಾವಾಗ ಆಗ್ತೀರಾ ಅಂತ ಕೇಳಿದಕ್ಕೆ ಟೈಮ್ ವಿಲ್ ಆನ್ಸರ್, ಅಂದ್ರೆ ಕಾಲವೇ ಉತ್ತರವನ್ನ ಕೊಡುತ್ತೆ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹೇಳಿಕೆಗಳ ಮೂಲಕ ಹೈಕಮಾಂಡ್ಗೆ ಡಿಕೆ ಬೆಂಬಲಿಗರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಡಿಕೆ ಪರವಾಗಿ 139 ಶಾಸಕರ ಬೆಂಬಲವೂ ಇದೆ. ಅಂದ್ರೆ ಇಡೀ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತ ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 40 ರಿಂದ 50 ಜನ ಈ ಯುವ ಶಾಸಕರಂತೂ ಡಿಕೆಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಅಂತೆ. ಅಭಿಮಾನಿಗಳು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಅಂತ ಡಿಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಪುನರುಚ್ಚರಿಸ್ತಾ ಇದ್ದಾರೆ. ಅಂದ್ರೆ ನವೆಂಬರ್ನಲ್ಲಿ ಆರಂಭ ಆಗಿರುವ ಯುದ್ಧ ಇದೊಂದು ರೀತಿ ನೀರು ನಿಂತಿರುತ್ತೆ ನೋಡಿ, ಕದಡುವ ಪ್ರಯತ್ನವನ್ನ ಮಾಡ್ತಲೇ ಇರ್ತಾರೆ. ಎಲ್ರಿಗೂ ಇದೆ, ಶಾಸಕರಿಗೂ ಇದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನ್ ಹೇಳ್ತದೆ ಕೇಳ್ಬೇಕು ನಾವು. ಸರ್, ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗ್ಬೇಕು ಅಂತ ದಲಿತ ಸಂಘಟನೆಗಳು ಬಹಳ ತಪ್ಪೇನಿದೆ. ಅವರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಇದೆ, ಶಾಸಕರಿಗೂ ಇದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನ್ ಹೇಳ್ತದೆ ಕೇಳ್ಬೇಕು ನಾವು. ಸರ್, ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. 139 ಜನ ಶಾಸಕರು ಬಲನು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆನೇ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ನಾನು ಹೇಳಿದ್ಮೇಲೆ ಏನಾರು ಹೇಳಲಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ? ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಹೈಕಮಾಂಡ್ ತೀರ್ಪು ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮಗೆ ಪದೇ ಪದೇ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ, ಎರಡೂವರೆ ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾನು ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು. 139 ಜನ ಶಾಸಕರು ಬಲನು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆನೇ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ನಾನು ಹೇಳಿದ್ಮೇಲೆ ಏನಾರು ಹೇಳಲಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ? ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಹೈಕಮಾಂಡ್ ತೀರ್ಪು ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಈಗಾಗಲೇ ಹೇಳಿದ್ದೀನಲ್ಲ, ಅದಕ್ಕೆ ಯಾರೇ ಸಿಎಂ ಯಾರಾಗಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ. ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವರು ಏನು ಹೇಳಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೇಳಿ. ಸರ್, ಈಗ ನಿನ್ನೆ ಟೋಟಲ್ 5 ವರ್ಷ ನಮ್ಮ ತಂದೆಯವರೇ ಸಿದ್ದರಾಮಯ್ಯ ಅವರೇ ರಾಜ್ಯದ 5 ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಅವ್ರ ಮುಂದುವರಿತಾರೆ. ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಅಥವಾ ನಾನಾಗ್ಲಿ, ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು ಹೇಳೋದು ಸರಿಯಾಗಿ. ಆಗ್ಲೇ ಹೇಳಿದ್ನಲ್ಲ, ಈಗ ಹೈಕಮಾಂಡ್ ಅವ್ರೇನ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು. ಲಿಟ್ರಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ವಿಚಾರ, ಕುರ್ಚಿ ಒಂದು, ಹೇಳಿಕೆಗಳು 101 ಅನ್ನಂಗಾಗಿದೆ. ಬಣದ ಶಾಸಕರುಗಳು ಒಂದ್ ಕಡೆ, ಕುಟುಂಬದವರು ಮತ್ತೊಂದು ಕಡೆ. ಸೊ ಟೋಟಲ್ ಆಗಿ ಗೊತ್ತಾಗ್ತಾ ಇರೋದು ಹೈಕಮಾಂಡ್ ಇನ್ನೂ ಈ ಕುರ್ಚಿ ವಿಚಾರನ ಟಚ್ಚೇ ಮಾಡಕ್ ಹೋಗಿಲ್ಲ ಅಂತ. ಟಚ್ ಮಾಡಿದ್ರೆ ಅಥವಾ ಇಂತಿಂಥದ್ದೇ ಆಗಿದೆ ಅನ್ನುವ ಇತ್ಯರ್ಥ ಏನಾದ್ರು ಇವ್ರಿಗೆ ಗೊತ್ತಾಗಿದ್ರೆ ಒಬ್ಬೊಬ್ರು ಇಂತಿಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಕ್ ಹೋಗ್ತಾ ಇರಲಿಲ್ಲ. ಅಂಡ್ ಯತೀಂದ್ರ ಸಿದ್ದರಾಮಯ್ಯ ಅವರು
ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಲಿಟ್ರಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ವಿಚಾರ ಹೆಂಗಾಗಿದೆ ಅಂದ್ರೆ ಕುರ್ಚಿ ಒಂದು ಹೇಳಿಕೆಗಳು 101 ಅನ್ನೋಂಗೆ. ಯಾವಾಗ ಇತ್ಯರ್ಥ ಆಗದ್ ಯಾವಾಗ? ಇವೆಲ್ಲವಕ್ಕೂ ಫುಲ್ ಸ್ಟಾಪ್ ಬೀಳೋದನ್ನ ನಿರೀಕ್ಷೆನಾದ್ರೂ ಯಾವಾಗ ಮಾಡ್ಬೋದು ನಾವು? ಓಕೆ ವಿದ್ಯಾ, ಕಳೆದ ನಿನ್ನೆ ಯತೀಂದ್ರ ಅವರು ಮೈಸೂರಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಬಜೆಟ್ ಅಧಿವೇಶನಕ್ಕೂ ಮೊದಲೇ ನಾಯಕತ್ವ ಬದಲಾವಣೆ ಆಗ್ಬೇಕು ಅನ್ನುವಂತಹ ಒಂದು ಪಟ್ಟಣ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಹಿಡಿದಿದ್ದು ನಿಜ. ಈ ಹಿಂದೆನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಭಾಷಣದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶಗಳು ಸಿಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಅವರೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಮತ್ತೊಮ್ಮೆ ಯತೀಂದ್ರ ಅವರು ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಅನ್ನುವಂತಹ ಒಂದು ಹೇಳಿಕೆ ಕೊಟ್ಟ ಬಳಿಕ ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ನಮ್ಮ ಹೈಕಮಾಂಡ್ ಈಗ ಯತೀಂದ್ರ ಅವರು ಏನ್ ಹೇಳ್ತಾರೋ ಅದರಂತೆ ನಾವು ನಡ್ಕೊಳ್ತೀವಿ ಅನ್ನುವಂತಹ ಒಂದು ವ್ಯಂಗ್ಯವಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಕೇವಲ ಡಿ.ಕೆ. ಶಿವಕುಮಾರ್ ಅಷ್ಟೇ ಅಸಮಾಧಾನ ವ್ಯಕ್ತಪಡಿಸಿಲ್ಲ, ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವಂತಹ ರೆಹಮಾನ್ ಖಾನ್ ಸೇರಿದಂತೆ ಅವರ ಟೀಮು ಕೂಡ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಕೊಟ್ಟಾಗ ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವರಿಗೆ ಸೋಕಸ್ ನೋಟಿಸ್ ಅನ್ನ ಕೊಟ್ಟಿದ್ರು, ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅನ್ನುವಂತ ಒಂದು ತಾಕೀತನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಈಗ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ. ನಮಗೊಂದು ನ್ಯಾಯ, ಯತೀಂದ್ರ ಅವ್ರಿಗೆ ಒಂದು ನ್ಯಾಯನ, ಯತೀಂದ್ರ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು. ಹೀಗಾಗಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತ, ಯಾಕಂತ ಹೇಳಿದ್ರೆ ಈ ಬಜೆಟ್ ಬಳಿಕ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಿದ್ದು ನಿಜ. ಆದ್ರೆ ಯಾವಾಗ ಯತೀಂದ್ರ ಅವರು ಮತ್ತೊಮ್ಮೆ ಈ ವಿಚಾರವನ್ನ ಪುನರುಚ್ಚಾರ ಮಾಡಿದಾರೋ ಸಹಜವಾಗಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಷ್ಟೇ ಅಲ್ಲ, ಅವ್ರ ಬಣದಲ್ಲಿರುವಂತಹ ಸುಮಾರು 50ಕ್ಕೂ ಅಧಿಕ ಶಾಸಕರು ಯತೀಂದ್ರ ಅವರ ಹೇಳಿಕೆಯ ಬಗ್ಗೆ ಆಕ್ಷೇಪ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಷ್ಟೇ ಸುರ್ಜೇವಾಲಾ ಅವರ ಜೊತೆನೂ ಕೂಡ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮಾತಾಡಿದ್ರು. ಜೊತೆಗೆ ಇದೇ ವಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಿಚ್ಚು ಹಾಕ್ಸಿರುವಂತಹ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ದೂರು ಕೊಡೋದು ಸಹ ನಿಜ. ಅದರಂತೆ ಬಜೆಟ್ ಆದ ಬಳಿಕ ನಾನು ಇನ್ನಷ್ಟು ಕಾಲ ಕಾಯೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ಬೋದು. ಒಟ್ಟಾರೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಅನ್ನ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇ ಒಂದಷ್ಟು ಚಿವುಟಂತಾಗಿದೆ. ಇದು ಎಲ್ಲಿಗೆ ತಗೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.